ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾಸೋಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗಲ್ಲಿ ನಾನು ಟ್ರಾವೆಲ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಐ ಆಮ್ ಸೋ ಎಕ್ಸೈಟೆಡ್, ರಿಯಲಿ. ನನ್ನ ಫ್ರೆಂಡ್ಸು ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಅವ್ರನ್ನ ಮೀಟ್ ಮಾಡಿಬಿಟ್ಟು ಹಾಗೆ ಒಟ್ಟಿಗೆ ಹೋಗೋಣ ಬನ್ನಿ. ಆ್ಯಂಡ್ ಗಗನ ಅಂತ ನನ್ನ ಫ್ರೆಂಡು, ಅವ್ರ ಮಾವನ ಕಾರಲ್ಲಿ ಹೋಗ್ತಾ ಇರೋದು. ನಾನು ಗಗನನ ಮನೆಗೆ ಬಂದಿದ್ದೀನಿ. ನಾನು ಜಾನು ಗಗನ ಇವಳ ಮನೆಗೆ ಬಂದಿರೋ ನಾವು ಸಂಗೀತ ತಮ್ಮ ನೋಡಿ ಅಲ್ಲಿ. ಈಗ ನಾವು ಇಷ್ಟು ಜನನು ಹೋಗ್ತಾ ಇದ್ದೀವಿ. ಇವ್ರ ಮಾವ ಬರಬೇಕು. ಯಾವಾಗ ಬರ್ತಾರೆ ಗಗನ ನಿಮ್ಮ ಮಾವ? ಆನ್ ದ ವೇ. ಇವಾಗ ಅವ್ರ ಮಾವ ಬಂದಿದ್ದಾರೆ, ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ, ಕಾರು ರೆಡಿಯಾಗಿದೆ ನೋಡಿ, ಕಾರ್ ಈಸ್ ರೆಡಿ. ಚಿಕ್ಕಮಂಗ್ಳೂರಲ್ಲಿ ಯಾವ ಪ್ಲೇಸ್ ಅಂದರೆ ದೇವರ ಮನೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಇವಾಗ ಕಾರಲ್ಲಿ ಅಂಕಲ್ ಹಾಯ್ ಹೇಳಿ. ಇಲ್ಲಿ ಚಿಕ್ಕಮಂಗ್ಳೂರು ಸೈಡ್ ಅಂದರೆ ವೆದರ್ ಅಥವಾ ನೇಚರಿಗೆ ಕೇಳಲೇಬೇಕಾ? ಸೂಪರ್ ನೇಚರ್, ಮಾತ್ರ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಇವಾಗ ದೇವರ ಮನೆ ಬೆಟ್ಟಕ್ಕೆ ಬಂದಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಸಕ್ಕತ್ತಾಗಿದೆ ಮಾತ್ರ ಪ್ಲೇಸಸ್ಸು. ಬರ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ. ವೀಕೆಂಡ್ ಬಂದ್ರೆ ಜನ ಇರ್ತಾರೆ, ಈ ತರ ಬಂದ್ರೆ ಆರಾಮ್ಸೆ. ಹೌದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ವೆದರು. ಸ್ವಲ್ಪ ಬಿಸಿಲಿದೆ ಅಷ್ಟೇ, ಬಟ್ ಇಟ್ಸ್ ಓಕೆ. ಅಲ್ಲಿ ಹೋಗಿ ನಿಮಗೆ ವ್ಯೂಸ್ನ ನಾನು ತೋರಿಸ್ತೀನಿ. ಟ್ರಕ್ಕಿಂಗ್ ಫೀಲ್ ಬರ್ತಾ ಇದೆ ಫ್ರೆಂಡ್ಸ್. ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಒಂಥರ ಮಂಜುಗಟ್ಟಿರೋ ಥರ ಕಾಣಿಸ್ತಿದೆ. ಅಯ್ಯಪ್ಪ, ನಮಗೆ ಅಲ್ಲಿಂದ ಒಂಚೂರು ನಡ್ಕೊಂಡು ಬರೋಷ್ಟೇ ಸುಸ್ತಾಗೋಯ್ತು. ಇನ್ನು ಅಲ್ಲಿ ತನಕ ಹೋಗ್ಬೇಕು ಗೊತ್ತಾ. ಹಾಯ್, ಹೆಂಗೆ ಅನಿಸ್ತಿದ್ಯೋ ಹೇಳ್ರ. ಚೆನ್ನಾಗಿದೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಗರ್ಲ್ಸ್ ರಿಯಾಕ್ಷನ್ಸ್ ಇನ್ ದೀಸ್ ಪ್ಲೇಸಸ್ ನೋಡಿ. ಫೋಟೋಸ್ ನಾವು ಇಷ್ಟ ಆಯಿತು. ಹುಡುಗರು ನೋಡಿ ಪಾಪ, ಅವ್ರ ತಮ್ಮ ಮತ್ತು ಅವ್ರ ಮಾವ ಹೆಂಗೆ ನಿಂತಿದ್ದಾರೆ ಅಂತ. ಈ ಪ್ಲೇಸಿಗೆ ಬಂದಮೇಲೆ ಯಾರಿಗೆ ತಾನೇ ಫೋಟೋ ತೆಗೆಸ್ಕೋಬೇಡಿ ಅಂತ ಅನ್ಸುತ್ತೆ ಹೇಳಿ. ಸೊ ವಿ ಆರ್ ಟೇಕಿಂಗ್ ಸೋ ಮಚ್ ಫೋಟೋಸ್. ನೋಡಿ ಸುಸ್ತಾಗಿ ಕೂತಿದ್ದೀವಿ ನಾವಿಬ್ರು. ಅವರಿಬ್ರು ಬರ್ತಾ ಇದ್ದಾರೆ. ಈ ಒಂದು ಪ್ಲೇಸಿಗೆ ಬಂದು ನಿಜ ಸಖತ್ತು ಖುಷಿ ಆಯಿತು. ಈಗ ನಾವು ರಿಟರ್ನ್ ಹಾಕ್ತಿದ್ವಿ ಕೆಳಗೆ ಇಳಿದು. ಜಾನು ಸಾಕಾಗಿತ್ತು ಫ್ರೆಂಡ್ಸ್. ಪ್ಲೇಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಜಸ್ಟ್ ಕಮ್ ಒನ್ಸ್ ಹಿಯರ್, ಯು ವಿಲ್ ಫೈಂಡ್ ರಿಯಲಿ ನೋಡಿ, ಸಕ್ಕತ್ತಾಗಿದೆ ನಿಜವಾಗ್ಲೂ. ಅಲ್ಲಿ ಬೆಟ್ಟಗಳೆಲ್ಲ ಕಾಣಿಸ್ತಾನೆ ಇಲ್ಲ, ಅಷ್ಟು ಒಂಥರ ಮಂಜು ಥರ ಇದೆ. ಸೂಪರ್ ಆಗಿದೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ. ಬನ್ನಿ, ದೇವರ ಮನೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ನೋಡಿ. ನಾವಿವಾಗ 2ನೇ ಬೆಟ್ಟ ಇಳಿತಿದ್ವಿ. ಅಂದರೆ ಟೋಟಲಾಗಿ ನಾವು 3 ಬೆಟ್ಟ ಹತ್ತಿತ್ತು. ಸೊ ಇವಾಗ ಇಳಿತಾ ಇದ್ದೀವಿ.
ನೋಡಿ ಇನ್ನೂ ಎಷ್ಟಿದೆ ಅಂತ ಇಳಿಯೋಕ್ಕೆ ತುಂಬ ಇದೆ. ನಾವು ಬೆಟ್ಟನೆಲ್ಲ ಇಳಿದು ಬಂದು ಸೊ ಇವಾಗ ದೇವಸ್ಥಾನ ಇಲ್ಲಿದೆ ನೋಡಿ ದೇವಸ್ಥಾನ, ಬಟ್ ಇದು ಕ್ಲೋಸ್ ಆಗಿದೆ ಕಾಣುತ್ತೆ. ಈಗ ನಾವು ಅಲ್ಲಿ ಒಂದೊರ ಹೊಳೆ ಥರ ನೀರು ಥರ ಇದೆ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ. ಇವರೆಲ್ಲ ದಡ 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 ಅಂತ ಓಡೋಗಿದ್ದಾರೆ. ಸಂಗೀತ ಒಬ್ಬರು ನೋಡಿ ನೀರಿಂದು ಚೆನ್ನಾಗಿದೆ ಅಂತಾರ. ಬನ್ನಿ ಇಲ್ಲ ಅಲ್ಲಿ ತನಕ ಎಲ್ಲ ಹೋಗೋಣ ಅನ್ಕೊಂಡ್ವಿ, ಬಟ್ ಆಗಲ್ಲ. ಇಲ್ಲೇ ತೆಗೆದೇ ಹೋಗ್ಲಿಕ್ಕೆ ಸೊ ಇಲ್ಲೇ ವಿಡಿಯೋ ಮಾಡ್ತಿದ್ದೀವಿ ನೋಡಿ. ಇದು ದೇವರ ಮನೆ ರೋಡ್ ಕ್ಲೋಸ್ ಆಗಿ ಇದು ಇವಾಗ ಹೇಮಾವತಿ ನೀರು ಇಷ್ಟಿದೆ. ಸೊ ನಾವಿವಾಗ ಏನು ಮಾಡಕ್ಕೆ ಹೋಗ್ತೀವಿ ನೆಕ್ಸ್ಟು? ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ಕಾಫಿ ನಾಡು ಅಂತ ಇಲ್ಲಿ ಜಾಗ ಇದೆ, ಇಲ್ಲಿ ನಾವು ಟಿಫನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಊಟದಲ್ಲಿ ನಿಲ್ಲಿಸಿದ್ದಾರೆ. ಅವ್ನು ಮಾತ್ರ ಸಕ್ಕತ್ತು. ಈ ಹುಡುಗ ತುಂಬ ಸೈಲೆಂಟು. ಇವ್ರು ನೋಡಿ, ಇವರೇ ಅಂಕಲು, ಇವರೇ ನಮಗೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಬಂದಿದ್ರು. ಥ್ಯಾಂಕ್ ಯು. ಇವರು ಮೇಡಮ್ ಅವರು ತುಂಬ ಸುಸ್ತಾಗಿದ್ದಾರೆ, ಬಂದರು ಮಾಡ್ಕೊಂಡಿದ್ದಾರೆ. ಅದೇನೋ ವೇಟಿಂಗ್ ಫಾರ್ ನಾವೆಲ್ಲ ಸ್ಟ್ರಾಂಗ್ ವೇಟಿಂಗ್ ಫಾರ್ ಲಂಚ್. ಹಂಗೆ ಹೇಳ್ಕೊ, ಬೇಕಾದ್ರೆ ಕೊಡ್ತೀನಿ. ಊಟ ಇಲ್ಲಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಂಟಿ. ಇವರೆಲ್ಲ ನೋಡಿ ಯಾವಾಗಲೂ ಜಗಳ ಮಾಡ್ಕೊಂಡೇ ಹೋಗೋದು. ಒನ್ ಡೇ ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಒನ್ ಪ್ಲೇಸ್ಗೆ ಹೋಗಿದ್ರು ಅಲ್ಲಿ ಸ್ವಲ್ಪ ಟ್ರಕ್ಕಿಂಗ್ ಮಾಡಿಕೊಂಡು ಚೆನ್ನಾಗಿತ್ತು, ಒಂಥರ ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವೆಯ್ಟ್ ಮಾಡಿಕೊಂಡು ನೋಡಿದ್ದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲ್ಲ ಸಿಗ್ತೀನಿ. ಬಾಯ್.